ಹಾಯ್ ಎಲ್ಲ ನಮಸ್ಕಾರ ಮಾತನಾಡಿಗೆ ಸ್ವಾಗತ. ಇವತ್ತು ಬೀಸು ಪತ್ತಿದ್ವಿ ಸುಮಾರು ದಿನ ಕೂಡ ಅಲ್ಲಿ ಆಗಲೇ ಹೊಯ್ಕಿತ್ತು ಬೋಟ್ ಹತ್ರ ಹೊಯ್ ಬೀಸು ಅಂತ ಮೊನ್ನೆಲ್ಲ ಮಿತ್ತನ ಬೀಸದಲ್ಲೆಲ್ಲ ಒಳ್ಳೆಯ ಮೀನು ಇದ್ದಿತ್ತಂಬ್ರಪ್ಪ ಅದೇ ಕಾಣಿಕೆ ಅದು ಹೋಯ್ ಈಗ ಬರೀ ಸಿಕ್ಕತ್ತ ಕಾಮ ದೊಡ್ಡ ದೊಡ್ಡ ಬರೀ ಐತಂಬ್ರ ಅಲ್ಲಿ ಮತ್ತು ಬೀಸಕ್ಕೂ ಒಂಥರ ಹೆದರಿಕೆ ಅದು ಅದು ಬಾಲಿ ಹೊಡೆದೈತಂತ ಮತ್ತೆ ಸಾಮ್ ಮಾಡ್ದು ಕೂಕಂಬ್ತೀಯಾರ ಮಗ ಅಷ್ಟೆ. ಅಲ್ಲ ಬ್ರಿಡ್ಜ್ ಹತ್ರ ಹೋಗಪ್ಪ ಅಂದ್ರೆ ಈಗ ಆತಿಲ್ಲ ಅಲ್ಲಿಗೆ ಕಲ್ಲಿಗೆಲ್ಲ ಹಾಕಿರ ಅದೆಲ್ಲ ಕೊಂಡ್ರಲ್ದ ಅಲ್ಲಿ ಹೋಗಕ್ಕೆ ಹೆದರಿಕೆ ಸುಮ್ಮನೆ ಬಾರಿ ಹರ್ಕೊಂಬೋಯ್ಕಷ್ಟೆ. ಬೋಟೆಲ್ಲ ಅಲ್ಲಿ ನಿಂತಿತ್ತು ಬಿಸೋ ಅಂದ್ರೆ ಮೀನು ಮಾತ್ರ ಒಳ್ಳೆ ಓಡಾಡ್ತಿತ್ತು. ಬರ್ತಾ ಅಷ್ಟೇ. ಬೋಟೆಲ್ಲ ಹಾರೆ ಬೀಚ್ ಹಿಡಿಲಿಕ್ಕಿತ್ತು ಬೋಟ್ ಯಾವುದು ಹೋಗಿಲ್ಲ. ಅದೇ ಮೇಲೆ ಡಿಪ್ ಅಂತಿಲ್ಲ. ಕಾಸೂರಾಸೆ ಕ್ಯಾನ್ಸಲ್. ಇದರ ಮೀನಿತ್ತು ಬಾಲಿ ಜಲ್ದಲ್ಲ ನಂತರ ಮೀನು ಇರ್ತೀನಿ ಬಾಲಿಯಲ್ಲಿ ಇದಾಗಿ ಅಂತಿಲ್ಲ. ಬಾಲಿ ಮೀನು ಇತ್ತೇನು ಕದ್ಬಿಟ್ಟಿಗೆ ಅಲ್ಲೆಲ್ಲ ಬಾಲಿ ಕೆಲಸ ಮಾಡ್ತಿದ್ರು. ನೀವು ಆತಿಲೇ ನಂಗೆ ಅವರು ಎಲ್ಲ ಜನ ಇದ್ರಿ ಇದ್ರೆ ವೇಸ್ಟ್ ಇವತ್ತು ಬೀಸೋದಿಲ್ಲ. ಇಲ್ಲಿ ಬೀಸು ಬಂದ್ರೆ ನೀರು ಹೋತು ಕಣಿಗೆ ಡ್ಯಾಮ್ ನೀರು ಹೋದಂಗಿತ್ತು. ಇದು ವೇಸ್ಟ್ ಆಯ್ತು ಇವತ್ತು ಇಡಿಲ್ವಾಗೇ ಇಲ್ಲ. ಇದು ಆ ವೀಡಿಯೋ ಎಲ್ಲ ಹಾಕು ಮನ್ಸಾತಿ ಎಂತಂದು ಮಾಡು. ನಾಳೆ ಇವತ್ತು ಈಗಷ್ಟೇ ಒಂದು ನ್ಯೂಸ್ ಬಂತು ಪಟ್ವಲ್ಲಿಗೆಲ್ಲ ಬಂಗಡಿ ಮೀನಿತ್ತಂಬ್ರ ಆ ಕಾರಣ 2 ದೋಣಿಯರು ಈಗ ದುಡ್ಕೋರ ಮಡಿಯಿಂದ ಈಗ ದುಡ್ಕೊ ಹೆರ್ಕೊಯ್ರು ಬಂಗಡಿ ಹೊಡಕ್ಕೆ. ಅವರಿಗೆಲ್ಲರೂ ಇವತ್ತು ಮೀನಿತ್ತಂದ್ರೆ ನಾಳೆ ನಮ್ದು ಪೂಜೆ ಮಾಡ್ತಾರೆ ದುಡ್ಕೊ ಹತ್ತಿರ ಇಲ್ಲಿಂದ ಆನ್ ಹಾಸ್ಕೊಂಡು ಹತ್ತಿರ ಈಗ ನ್ಯೂಸ್ ಬತ್ತು ಕಾಂಬಾಗ ಅಂತಿರ್ತಾನೆ. ಮೀನಿದ್ರೆ ಲಾಂಬರ್ ಗಿಮ್ಮರ್ ಕಾಣ್ತಿಲ್ಲ ಕಿತ್ತು ಹಾರಿಸ್ತಾರೆ ಮತ್ತೆ ಅಂತಿಲ್ಲ. ಅಲ್ಲಾರು ಅಡ್ಡಿಲ್ಲ ಅಷ್ಟೇ ಒಂದು ಸ್ವಲ್ಪ ಚೂರು ಮೀನು ಸಿಕ್ಕರೆ ಅಂತಾರೆ ಒಂದು 150 ರೂಪಾಯಿ ಬೋನಸ್ ಅವ್ರು ಸಿಕ್ಕತ್ತೆ. ಮನೆಗೆ ಹೋಗೊಂಡ್ರೆ 1 ರೂಪಾಯಿ ಎಂತ ಸಿಕ್ಕುದಿಲ್ಲ ಎಂತ ಮಾಡೋಕ್ಕೂ ಆತಿಲ್ಲ. ಅದಕ್ಕೆ ರಾಖಿ ಕೊಟ್ಟು ಬಂದಣ ರಾಖಿ ಕೊಡು ನಮ್ಮ ಹತ್ರ 1 ರೂಪಾಯಿ ಇಲ್ದಿದ್ದರು ಏನು ಡ್ರಾಮರ್ 10 ಪೈಸಾ ಏನು ರೀ. ಸೇರ್ಕೊಂತೊಡಗಿ ನಮ್ಮನೆ ಅಲ್ಮ ಒಂದು ಲೆಜೆಂಡ್ ರಾಖಿ ಕಡ ವರ್ಷಕ್ಕೂ ಇದೇ ರಾಖಿ ಒಬ್ಬ ಎಷ್ಟಪ್ಪ ರಾಖಿ ಕೊಟ್ಟಿರಣ್ಣ ನಿಂಗೆ? 3 ಇದ್ದಣ್ಣ. ಯಾರೆಲ್ಲ ಕೊಟ್ರು ಮರ ನಿಂಗೆ ರಾಖಿ? ಅಲ್ಲ
ಸಾಂಗ್ ಹೇಳಿ ಒಂದು ಹಾಗೆ ಅಲ್ಲ ಮಚೆ ಓಯ್ ಮತ್ತೆ ಅಂತ ರಾಖಿ ಕೊಡ್ತಿದ್ದಳ ಅದು ಮರ್ತೆ ಗೊತ್ತಾಯ್ಕಲ್ಲ ನಮ್ಮನೆ ಹಳೆ ಅಂದಂದು ದುಡ್ಡ ತಾನ ಶೂರ ಕಿರಣ ಬೆಂಗಳೂರಿಂದ ಬಂದಿರ ಇವರಿನ ಎರಡು ಸಬ್ಸ್ಕ್ರೈಬ್ ಸಣ್ಣದೊಂದು ಲ್ಯಾಪ್ಟಾಪ್ ಸ್ಮಾರ್ಟ್ ಬುಕ್ ತೋರ್ದಿಲ್ಲ ಬ್ರೈಟ್ನೆಸ್ ಕಮ್ಮಿ ಇತ್ತು ವೈಫೈ ಕನೆಕ್ಟ್ ಆಗ್ತಿರಲ್ಲ ಕರೆಕ್ಟ್ ಆಗ್ತಿಲ್ಲ ಈಗ ಮತ್ತು ಬೀಸ್ಕೋಪ ಅಂದ ಕರೆಕ್ಟ್ ಹೇಳ್ತಾ ಬೀಳಕ್ಕೆ 5 ಗಂಟೆ ಆತ ಬಾ ಅಲ್ಲಿ ಮೀನು ಸಿಕ್ಕದ ಇಲ್ಲಿ ಹೊಪ್ಪ ಮೀನು ಹಿಡ್ಕೆ ಅವ್ರಿಬ್ರು ಗೊತ್ತಿಲ್ಲ ಅಂದ್ರೆ ಅದು ಅವರೊಟ್ಟಿಗೆ ಗಾಳ ಹೋಗ್ತಂದ್ರೆ ದಿನ ಗಾಳ ಹೋಗ್ಕೋರೆ ಎಂತ ಅಲ್ಲಿ ಗಾಳ ಎಂತ ಒಂದು 2-3 ಸಿಕ್ಕತ್ತ ಅದು ಎಂತಕ್ಕಿಲ್ಲ ಈ ಬೀಸಕೋರೆ ಎಂತ ಖರ್ಚಿಗಾರು ಹತ್ತ ಕಾಮ ಅಂತ ಖರ್ಚಿಗೂ ಅಂತಿಲ್ಲ ಮತ್ತು ಲೋನೆಲ್ಲ ಕೊಟ್ಟು ಇರ್ತ ಪಟ್ಪಟ್ಟ ಗಡ್ಕಂಕಲ್ಲ ಅಂತೆಲ್ಲ ಮಾಡಿ ಅದಕ್ಕೆ ಮತ್ತು ಇದ್ರಾಗೂ ವ್ಯೂಸು ಡೌನ್ ಆಯ್ತಾ ನಾವು ಇಷ್ಟು 80,000 ಕೊಟ್ಟು ತಗೊಂಡದ್ದು ಕೆಲಸ ಇಲ್ಲ ಅಮ್ಮಗೆ ಆಗ್ತಿತ್ತಪ್ಪ ಅನ್ಸತಿ ಒಳ್ಳೆ ಅನಿಸ್ತ ಕಂಬ ಮುಂದೊಂದು ದಿನ ಟೈಮ್ ಬರ್ಲಕ್ಕಂದು ಅದಕ್ಕೆ ಹತ್ತಿತ್ತ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡುತ್ತೀವಿ ಎಷ್ಟು ಕ್ರಿಯೇಟಿವಿಟಿ ಆಗಿ ಮಾಡುತ್ತೆ ಅಂದ್ರೆ ಅದಕ್ಕೆ ಅವರಿಗೂ ಬೇಜಾರುತ್ತಿಲ್ಲ ಅಂತೇಳಿ ಒಂದು ದಿನ ಕಂಡದ್ದೇ ಕಂಡ್ರೆ ಅವ್ರಿಗೆ ಬೇಜಾರುತ್ತೆ ಅದಕ್ಕೆ ಎಂಥರು ಹೊಸದು ಮಾಡು ಅಂದರೆ ನಮ್ಮ ಹತ್ರ ದುಡ್ಡಿಲ್ಲ ಅದೇ ಮೇನ್ ಪ್ರಾಬ್ಲಮ್ ಆಗ್ಬೋದು ಅದಕ್ಕೆ ಈಗ ಹೊಳಿಗೆ ಲಾಸ್ಟಿಗೆ ಮೀನಾದ್ರು ಹಿಡ್ಕೊಂಡು ಅದ್ರಾಗಿಂದ ಅಂತಾರ ಆಗ್ತಕ್ಕ ಒಂದು ಬದಿ ಮಾಳಿ ಬತ್ತ ಅದಕ್ಕೆ ಅವ್ರು ಓಡಿ ಹೋದ್ವಿ ನಾವು ನೀರು ಹೇಳ್ತು ಜೋರು ಬಿತ್ತು ನಾನು ಅದೇ ರಗಳಿ ಹಾಕೋದಿಲ್ಲ ಲಾಸ್ಟ್ ಬೋಟ್ ಹತ್ರ ಹೋದಿದ್ದು ಇವರು ಗಾಳ ಕೊಯ್ದಿರಾ ನಾನು ಇಲ್ಲಿ ಬಿಸ್ಕೊಯ್ದೆ ಮೀನು ಸಿಕ್ಕುದಿಲ್ಲ ಅಂತೆಲ್ಲ ಹೇಳ್ತಿದ್ದೆ ಅವರಿಗೆ ಲಾಸ್ಟಿಗೂ ಮೀನು ಹಿಡ್ತೀರಂಬ್ರ ಮತ್ತು ಬಾಯಿ ಆಗ್ತಿತ್ತು ಅಂತ ಹೇಳ್ತಿದ್ರು ಬೋಟ್ ಹತ್ರ ಒಂದು ದೊಡ್ಡ ಬರಿ ಅದ ಹಿಡ್ದಿರಂಬ್ರ ಅದೆಲ್ಲ ಕಾಮ್ಕೊಬಿದ್ದೆ ಅದಕ್ಕೆ ಕರ್ಕೊಬಂದೆ ಅಪ್ಪ ಈಗ ಅಲ್ಲಿ ಹೋಗಿ ಕಾಂಬ ಈಗ ಅಂತೆಲ್ಲ ಮೀನು ಹಿಡ್ದಿರ ಮೀನು ಹಿಡಿತ್ರ ಇಲ್ಲಿ ಅಂತ ಮಾಡಿ ಮೀನು ಕಂಡು ಶಿಸ್ತಾಗೆ ತಾತಿಲ್ಲ ಕಂಡೆ ಅಬ್ಬಾ ಬದಿ ಗಾಳಕ್ಕೂ ಶುರು ಮಾಡಿದ್ವಿ ಮೀನು ಹಿಡ್ದೀವಿ ನಮ್ಗೆ ಮೀನು ಕಣ್ಗ ಇವ್ರು ಹಿಡ್ದು ನಮಗೆ ಅದಿಷ್ಟು ಅವ್ರು ಹಿಡ್ದಲ್ಲ ಅವರಿಬ್ರು ಗಾಳಕ್ಲೆ ಮತ್ಕೊಂಡು ಕೇಳಿತು ಕಣಿಗೆಲ್ಲ ಎಲೆ ಕಣಿಗೆ ಇರ್ತದೆ ಚಂದ ಸ್ವಲ್ಪ ಇದಿತ್ತು ಎಲ್ಲ ಕಾಲಿತ್ತಂದ್ರೆ ಈಗ ಈ ಐಫೋನಿಗೆ ಸೇಲ್ ಮಾಡ್ಕೋಕೆ ಮೊನ್ನೆ ಒಂದ್ಸತಿಕ್ಕೆ ಅಂತ ಲಾಸ್ಟ್ 20,000 ಕೊಡ್ಲಕ್ಕ ಅಷ್ಟೇ ಅಂತ ಹೇಳಿದಿರಪ್ಪ 60,000 ರೂಪಾಯಿ ಕೊಡ್ದಾಕ ಒಂದು ಮೊಬೈಲ್ 20,000 ಅಂತಾರಲ್ಲ ಒಂದ್ಸತಿ ಓಪನ್ ಆದಲ್ಲ ಅಷ್ಟು ಎಷ್ಟು ಕೊತ್ತಂತ ಹೇಳೋಕ್ಕೂ ಆತಿಲ್ಲ ಅದೇ ಕಾಣಿಕೆ ಎಷ್ಟಕ್ಕೆ ಸೇಲ್ ಆಗ್ತಿಲ್ಲ ಕಾಣಿಕೆ ಅಲ್ಲ ಐಕಿ ಎಂಬುದು 25 ಸಿಕ್ಕರು ಅಡ್ಡಿಲ್ಲ ಇತ್ತೇನೋ ಇದು ಮತ್ತು 2 ಮೊಬೈಲ್ ಇಟ್ಕೊಂಡು ಆತಿಲ್ಲ ಅದನ್ನು ಚಾರ್ಜ್ ಕಾಣಿ ಇದನ್ನು ಇದು ಮಾಡೋಂತ ಓಡಾಡ್ತಿರ್ಬೇಕಾಗ್ತಿಲ್ಲ ಮೈಲಿ ಮತ್ತು ವಾಪಸ್ ನೀರು ಬಿದ್ದಿಲ್ಲ ಹಾಳಾದ್ರೆ ಮಾತ್ರ ಆಗಲಿ ಯಾರಿಗೆ ಅದಕ್ಕೆ ಸೇಲ್ ಮಾಡಿ ಬಪ್ಪ ಅಂತ ಕಾಣ್ಕಿಂದೆ ಅಂತ ಈಗ ಹೋಪ ಕೊಟ್ಟು ಬಪ್ಪ ಎಂತ ತಗೊಂಬ ಮೊಬೈಲ್ ಮತ್ತು ಅದ್ರಾಗೂ ಆ ವಿವೋ ಮೊಬೈಲ್ ತಗೊಬಂದು ಅದು ಹಾಗೆ ಅದು ನೆಟ್ವರ್ಕ್ ಆಗ್ತಿಲ್ಲ ಅದು ಅಂದರೆ ವೈಫೈಗೆ 2 ಮೊಬೈಲ್ ಒಟ್ಟಿಟ್ಟರೆ ಒಂದು 2 ನಿಮಿಷ ಆನ್ ಆಗ್ತ ನೆಟ್ ಅಂದರೆ ಕನೆಕ್ಟ್ ಆಗಿರುತ್ತೆ ಲೋಡೆಲ್ಲ ಹಾಸಿರುತ್ತೆ
ಪ್ಲೇ ಆಗ್ತಿರುತ್ತೆ. ಆಮೇಲೆ ಒಂದೇ ಸತಿ ಅಲ್ಲೇ ತಿರುಗು ಸ್ಟಾರ್ಟ್ ಆಗುತ್ತೆ. ಮತ್ತೊಂದು ಮೊಬೈಲಾಗಾದ್ರು ಓಡ್ತಿರುತ್ತೆ, ಅದನ್ನ ವಾಪಸ್ ಕೊಡ್ತು ನಾವಲ್ಲ ಅಂಗಡಿಗೆ. ಅವರು ಕಂಪ್ನಿ ಕೊಟ್ಟಿದ್ದೆ. ಇವತ್ತು 3 ದಿನ ಆಯ್ತು. ಇವತ್ತು ಸಂಜೆ ಹೇಳಿತ್ತು ಕೊಡ್ಲ ಅಂದರೆ ನಾವು ಬೇರೆ ಮೊಬೈಲ್ ಕೊಡಿ ಹಂಗೆ ಹೇಳಿತ್ತು. ಅದೀಗ ವಾಪಸ್ ಗೇಮ್ ಹೋಗ್ತದೆ ಹಂಗೆ ಇದ್ರೊಟ್ಟಿಗೆ ಕಾಣಿಕೆ ಅಲ್ಲಿ ಕೊಡ್ಲ ಅಂದರೆ ಅವ್ರದ್ದೇ ಅಂತ ಹೊಸ ಮೊಬೈಲೇ ಇದು ಮಾಡ್ತಾನೆ ಕೂಡ ಕ್ಯಾಶ್ ಕೊಡ. ಅದ್ರಿಗೂ ಅಪ್ಪ ಹೇಳ್ತಿದ್ರು ಅವ್ರೆ ಅಂತ ನೀವು ಹೊಸ ಮೊಬೈಲ್ ತಗೊಬಂದು ಈ ಥರ ಎಲ್ಲ ಮಾಡೋದಿಲ್ಲ ಅಂತಕ್ಕೆ ಒಂದೇ ಬೇರೆ ಮೊಬೈಲ್ ರಿಪ್ಲೇಸ್ ಮಾಡಿ ಕೊಡ್ಕಲ್ದು ಹಾಗೆಲ್ಲ ಅಂತಿದ್ರು. 10,000 ರೂಪಾಯಿ ದುಡ್ಡು ಅಲ್ದ ಹಂಗಾರೆ. ಅದೇ ಅವ್ರಿಗೆ ವಾಪಸ್ ಗೇಮ್ದಿಗೆ ಕೊಡ್ಲ ಅಂದ್ರೆ ಈಗ ಎಂತ ಮಾಡ್ರಕ ಏನು ಮಾಡೋದು ಬದಿ ಓಡಾಡ್ತಿದ್ದೆ. ಇದ್ರ ಮೇನ್ ಆಗಲಿ ಅಂದರೆ ಗ್ಲಾಸ್ ಹತ್ರ ಒಂಚೂರು ಇದಾಯ್ತಾ ಅದಕ್ಕೆ ಅವ್ರು ತಗೊಂಬ ಅಂದ್ರೆ ಹಿಂದೆ ಮುಂದೆ ಕಾಣ್ತಿದ್ರು ಸಾಯ್ಲಿ ಎಂತತ್ತ ಯಾರು ಸರಿ ಹೇಳ್ಬೇಕಲ್ಲ ಯಾವ್ದು ಬ್ಲೇಡ್ ಅಂತ. ಬ್ಲೇಡ್ ಅದು ಗೊತ್ತು, ಎಕ್ಸರ್ ಬ್ಲೇಡ್ ಅಂದ್ರೆ ಅದು ಬ್ಲೇಡ್ ಅಂದ್ರೆ ಅದು. ಇಲ್ಲ ಬಂದು ಕೂಕೊಂಡಿದೆ ಏನ ಅವರಿಬ್ಬರ ಮೊಬೈಲ್ ಸೇಲ್ ಮಾಡೋಕೆ ಹೋಗ್ಯಾರ. ನಾನಲ್ಲಿ ಮತ್ತೊಂದು ವಿವೋ ಮೊಬೈಲ್ ಅವರು ರೊಟ್ಟಿ ಮಾತಾಡ್ತೀವಿ ಅದು ಇವರಿಬ್ರಿಗೆ ಕೊಟ್ಟಿದ್ದೀವಿ. ಅವ್ರು ಸೇಲ್ ಮಾಡಿ ಬರ್ತೀರ ಕಾಣಿಕೆ ಈಗ ಅದು ಅಂತೆಲ್ಲ ಹತ್ತಂದು ಎಷ್ಟು ಕೊತ್ತು ಹೋಗಮ್ಮ. ಇದು ಸಾಮಾರಾಗಲಿ ಐತೆ ಈ ಮೊಬೈಲ್ ಸೇಲ್ ಆಗ್ತಿಲ್ಲ. ಅದು ಎಂದ ಹೋಗುತ್ತೆ ಜಸ್ಟ್ ಅಂದರೆ ಕ್ಯಾಮ್ರದ ಹತ್ರಿಂದ ಒಂದು ಸ್ವಲ್ಪ ದೂರದಂಗೆ ಚೂರು ನೀರಿದೆ ಇದು ಹೋಳಿ ಹಬ್ಬದ ಬಣ್ಣದ ಹಚ್ಚಿರ್ತಾರೆ. ಮತ್ತು ಈ ಸೈಡ್ ಒಂಚೂರು ಬಣ್ಣದ ಹಚ್ಚಿತ್ತ ಅದರಿಂದ ಎಂದ ಗೊತ್ತು ಅವ್ರು ಡಿಸ್ಪ್ಲೇ ಇದಾಗ್ತ ಅನ್ಕಂಡು ತಗೊಂಬಿ ಹೆದ್ರಕಂತಿದ್ರು ಯಾರು ಕೇಂದ್ರ ಇದು ಡೇಂಜರ್ ಮರ್ರ ಅಂತಿದ್ರು. ಎಂದಕ್ಕಂತ ಅದ್ರ ಡಿಸ್ಪ್ಲೇಗೆ ಎಷ್ಟು ಹೇಳಿ ಅವ್ರ ಅಂಗಡಿಯನ್ನು ಹೇಳ್ದೆ ಇದು 28-30 ಸಾವಿರ ರೂಪಾಯಿ ಇತ್ತು ಮರ ಡಿಸ್ಪ್ಲೇಗೆ. ಅವ್ರು ಅದೇ ಹೆದ್ರಕಂತ್ರು ಅವ್ರ ಕಸ್ಟಮರ್ ಯಾರು ತಗೊಂಬಕ್ಕೆ ಹಾಗೆಲ್ಲ ಅಂದ್ರೆ ಮತ್ತೀಗ ಅದು ಎಂತ ಮಾಡೋಕ್ಕಿಲ್ಲ ಸೇಲ್ ಮಾಡೋಕೆ ಐದಿದ್ದಂಗೆ ಆಯ್ತು ಸೈಲೆತ್. ಅದ್ರಾಗೂ ಎಂತ ಮಾಡೋದು ಅದು ಹೆಂಗೆ ಹಿಡ್ಕೊಂಡೆ ಇರ್ಕದ ಡಿಸ್ಪ್ಲೇ ಹೋಯ್ತಂದ್ರೆ ಸೈಡ್ ಮುಲ್ಲಿ ಬೆಚ್ಕೊಂಡು ಮತ್ತೆ ಅಂತಿಲ್ಲ. ಅದು 30,000 ಕೊಟ್ಟು ರಿಪೇರಿ ಮಾಡೋಷ್ಟು ಸತ್ರ ತಾಕತ್ತಿಲ್ಲ. ಅದೇ ಈಗ ಕೊಟ್ರೆ ಅಣ್ಣಿ ರಾಕಿ ಕೊಟ್ಟು ಹೋಯ್ದಾಳು ಹೊನ್ನವಾರಕ್ಕೆ. ಎಂತ ಕೊಟ್ರೆ ಅಣ್ಣ ಇಬ್ರು ಪಂಪಳುವ 500 ಕೊಟ್ರೆ ಮತ್ತೆ ಗ್ಯಾದರ್ ತಕ ಹೋಯ್ನಿ ಬರಲ್ಲ ಗ್ಯಾದರ್ ಯಾವನಾಗೆ ಜಲ್ತಿ ಸ್ವೀಟ್ मेकलून पडलं नाही त्या डिस्प्ले लागी आणि त्याच ಇದು ಮಾಡಲು ಕ್ಯಾಮ್ರದ ತೋಡ್ಗ ಇಲ್ಲಿ ಕಣಿ ಕರೆಕ್ಟ್ ಇದು ಇಲ್ಲ ಇದು ಒಂದು ಸ್ವಲ್ಪ ಇದೆ ಗಾರ್ಡ್ ಹಾಕಿರ ಅದಕ್ಕೆ ಒಂದರ ಬೇರೆ ಥರ ತೋರ್ತಿತ್ತು. ಇಲ್ಲಿಂದ ಇಲ್ಲಿ ಹಂಗೆ ಇರ್ತದೆ ಮತ್ತು ಇಲ್ಲೂ ಒಂಚೂರು ಅಂದ್ರೆ ಇರ್ತದೆ ಸ್ವಲ್ಪ ಇಲ್ಲಿದೆ ಸುಮ್ಮನೆ ವೇಸ್ಟ್. ಇದು ನಂಗಿಲ್ಲಿ ವೀಡಿಯೋ ಮಾಡೋಕೆ ಹತ್ತು ಬಿಟ್ರೆ ಇಲ್ಲೆಲ್ಲ ನಂಗೆ ವೀಡಿಯೋ ಮಾಡೋಕೆ ನಾನು ಇದ್ರಾಗೆ ವೀಡಿಯೋ ಮಾಡ್ತಿದ್ದೆ. ಇಲ್ಲ ಬೀಚ್ ಹತ್ರ ಹಾಪತ್ತಿಗೆ ಇದ್ರದ್ದು ವೀಡಿಯೋ ಮಾಡೋದು ಯಾಕಂದ್ರೆ ಮಣ್ಣೆಲ್ಲ ಹೊತ್ತು ಅನ್ಕಂಡೆ ಈ ಹೊಸ ಮೊಬೈಲ್ ಹಾಳು ಮಾಡ್ಕೊಂಬೇಡ ಅನ್ಕಂಡೆ. ಮತ್ತು ಧೋನಿ ಹಾಪದಿ ನಾನು ಇದು iPhone 15 ತಗೋಬೋದು. ಇದು ನಮ್ಗೆ ಇದು ಸುಮ್ಮನೆ ಇತ್ತು ಮತ್ತೆ ಎಂಥರು ಆಯ್ತು ಅಂದ್ರೆ ಅಲ್ಲ 30,000 ಹೋಯ್ತು. ಅಷ್ಟರೊಳಗೆ ಐಫೋನ್ ಎಷ್ಟು ಇಂಥದ್ದಾಯ್ತಂತೆ ಒಂದು 6+ ಅಲ್ಲನಾ 6+ ಆಮೇಲೆ ಇದೊಂದು 13 ಅಲ್ಲ ಮನೆ ಈ ಸೈಡಾಗಿ ಅದು ಬಿದ್ದು ಹೊಡ್ತಿದ್ದು ಅದು ಹಂಗೆ ಅದು ರಿಪೇರಿ ಮಾಡ್ಕೊಂಡು ಎಲ್ಲ ಬಂದ. ಆಮೇಲೆ ಅದು ಎಂತ ಗೊತ್ತಾ ಸಿಮ್ ಹಾಕ್ರೆ ನೆಟ್ವರ್ಕ್ ಬರ್ತಿಲ್ಲ ಇದು ಬರೀ ವೈಫೈಗೆ ಅಂತ ಯೂಸ್ ಮಾಡೋದು ಈತದು. ಅದು ಆಮೇಲೆ ಎಂತೆಲ್ಲ ಹೋಯ್ತದು ಸತ್ಯ ಹೇಳಿ ಬರೀ ಒಂದಲ್ಲ ಒಂದು ಚ್ವಾರಿ ಅಂಡಿ ಈಗ ಇದು ಇಲ್ಲ ಮರೀಗ ಇದು ಯೂಸ್ ಮಾಡ್ಲಿಕ್ಕೆ ಯಾರಿಗೆ ಅಂತಂದು ಯೂಸ್ ಮಾಡೋದು 2 ಮೊಬೈಲ್ ಇಟ್ಕೊಂಡು ಅಂತಂದು ಯೂಸ್ ಮಾಡೋದು. ಅದೇ ಕೂಗಿಸಿದ್ರಿ ಈಗ ನಿನ್ನ ಹತ್ರ ಒಂದರ ತಮ್ಮ ಬೆಚ್ಕೊಂತೀಯ ಮಾರ ಬೆಚ್ಕೊಂಬಿದ್ರೆ ಅಂತ ಹೋಯ್ತಾ ನಾನು ಟೈಮ್ ಸಮ್ಮಿಲ್ಲ ಅಷ್ಟೇ. ನಾವು ಎಂತ ಮಾಡ್ಕೊಂಬತ್ತ ಇಲ್ಲ ಅತಿಲ್ಲ ನಾವು ಎಷ್ಟೇ ಸಮ್ಮಳಿ ಬೆಚ್ಕೊಂಬ್ಕೋರು ಟೈಮ್ ಸರಿ ಇಲ್ಲ ಕೂಡ ಎಂತ ಅಂತೇಳಿ ಎಲ್ಲ ಎಡವಟ್ಟೆ ಇವ್ರು ಹೇಳ್ರಿ ಎಂತಂದ್ರು ಗೊತ್ತೇಗ ದೇವಸ್ಥಾನಕ್ಕೆ ಹೋಗ್ಬೇಡ ಹಂಗೆ ಬೈತ್ರಿ ನಮ್ಮನೆಲ್ಲ. ಮೊದಲೆಲ್ಲ ದಿನ ದೇವಸ್ಥಾನಕ್ಕೆ ಹೋಗ್ತಿದ್ದೆ ನಾನು ಅಷ್ಟೊತ್ತಿಗೆಲ್ಲ ಒಳ್ಳೆ ಇತ್ತು ನಮ್ಮ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೆ
ಒಂದು ಲಕ್ ಇರುತ್ತೆ ನಮಗೆ. ದೇವಸ್ಥಾನ ಬದಿ ಹೋಯ್ದು ಕತೆ ಕಾಲು ಕಣ್ಗೈತೆ, ಅದಕ್ಕೆ ಸೂರ್ಯ ಎಲ್ಲ ಎಡವಟ್ಟೆ ನಾವು. ಲಾಸ್ಟಿಗೆ ಇವ್ರದ್ದು ಹೇಳಿರ ಕಸ್ಟಮರ್ ಇದ್ದರೆ ಹೇಳ್ತೇನೆ ಹೇಳಿ, ಮೊಬೈಲ್ ಕೇರ್. ಎಲ್ಲ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.